ಅಬ್ಬ ಸದ್ಯ ಮೇಡಮ್ ಬಂದ್ಬಿಟ್ರು. ಇವಾಗ ಈ ಮದ್ವೆಗೆ ಅಸಲಿ ಕಳೆ ಬಂತು ಮೇಡಮ್. ನಿಂತೋಗೋ ಮದ್ವೆಗೆ ಕಳೆ ಏನು ಅನ್ನಂತ? ಅಂದ್ರೆ ಸಾವಿನ ಕಳೆ ಮೇಡಮ್. ಸಾಕ್ಷಾತ್ತು ಆ ಯಮಧರ್ಮರಾಜನೇ ಹೆಣ್ಣಿನ ವೇಷದಲ್ಲಿ ಬಂದಿರೋ ಹಾಗೆ ಬಂದಿದ್ದೀರಾ. ಶಶಿರೇಖಾ ವೆಡ್ಸ್ ಅಭಿರಾಮ್. ಚೆನ್ನಾಗಿದೆ. ಹೌದು, ಮಹಾಭಾರತದಲ್ಲಿ ಶಶಿರೇಖಾನ ಮದುವೆ ಮಾಡ್ಕೊಂಡಿದ್ದು ಅಭಿಮನ್ಯು ಅಲ್ವಾ? ಹೌದು ಮೇಡಮ್, ಅವ್ರದ್ದು ಲವ್ ಮ್ಯಾರೇಜು. ಯಾರು ಯಾರನ್ನ ಲವ್ ಮಾಡಿದ್ರು? ಇಬ್ರು ಲವ್ ಮಾಡ್ಕೊಂಡಿದ್ದಾರೆ ಮೇಡಮ್. ಈ ಅಭಿ ಶಶಿರೇಖಾ ಹಾಗೇನಾ? ಸೇಮ್ ಟು ಸೇಮ್ ಮೇಡಮ್. ಅವರು ಹ್ಯಾಪಿ ಆಗಿದ್ರ? ಕುರುಕ್ಷೇತ್ರದವರೆಗೂ ಇದಾರೆ ಮೇಡಮ್. ಆಮೇಲೆ ಅದು ಎಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ ಯಾಕೆ ಮೇಡಮ್? ಪಾಪ ಅಭಿಮನ್ಯು ಪದ್ಮವ್ಯೂಹದಲ್ಲಿ ಸತ್ತೋದ ಅಲ್ವಾ? ಸೋದರ ಮಾವ ಶ್ರೀಕೃಷ್ಣ, ಧರ್ಮರಾಜ ಭೀಮನ್ ಅಂತ ದೊಡ್ಡಪ್ಪ, ತಂದೆ ಅರ್ಜುನ, ಚಿಕ್ಕಪ್ಪ ನಕುಲ ಸಹದೇವರು. ಅವ್ರ ಸೈನ್ಯದಲ್ಲಿ ಅಷ್ಟು ಜನ ಇದ್ರೂ ಕೂಡ ಅಭಿಮನ್ಯು ಪ್ರಾಣನ, ಶಶಿರೇಖಾಳ ಅರಿಶಿನ ಕುಂಕುಮನ ಕಾಪಾಡೋಕೆ ಆಗ್ಲಿಲ್ಲ ಅಲ್ವಾ? ವಿಧಿ ವಿಚಿತ್ರ ಏನು ಅಂದ್ರೆ ಅಭಿಮನ್ಯು ಸಾವಿಗೆ ಕಾರಣನಾದ ದುರ್ಯೋಧನ ಕರ್ಣ ಕೂಡ ಅಭಿಮನ್ಯುಗೆ ದೊಡ್ಡಪ್ಪಂದಿರೇ ಅಲ್ವಾ? ಹೌದು ಮೇಡಮ್. ಸೇಮ್ ಸೀನ್ ಇವಾಗ ರಿಪೀಟ್ ಆಗತ್ತೆ ಅಲ್ವಾ ಮೇಡಮ್? ಅಂದ್ರೆ ಅಭಿನ ನೀವು ಭ್ರಮರಾಂಬ, ಕಲ್ಪನಾ ಅವರಂತ ದೊಡ್ಡವರು, ಚಾಣಕ್ಯ, ದಿವ್ಯಾ ಅಂತ ಹೀರೋ ಹೀರೋಯಿನ್ಸ್, ಕೇಶವನ್ ಅಂತ ಕಮಿಡಿಯನ್, ಬಂಧುಗಳು, ಸಂಬಂಧಿಕರು. ಇದ್ಯಾವುದು ನನ್ನ ತಡೆಯೋಕ್ಕಾಗಲ್ಲ ಅಲ್ವಾ? ಭಯ ಪಡ್ಬೇಡ. ನಾನಿವಾಗ ಬಂದಿರೋದು ಮದ್ವೆನ ನಿಲ್ಸೋದಿಕ್ ಮಾತ್ರನೇ, ಯಾರ ಪ್ರಾಣನೂ ತೆಗಿಯೋದಿಕ್ಕಲ್ಲ. ಮೇಡಮ್, ನಡೆಯೋದನ್ನ ಯಾವಾಗ ನೋಡ್ತೀರೋ ಅಂತ ಹೇಳಿ ಎಕ್ಸೈಟಿಂಗ್ ಆಗಿದೆ ಮೇಡಮ್. ನನ್ ಜೊತೆಗಿದ್ದು ನಿನಗೂನು ಪೈಶಾಚಿಕ ಆನಂದ ಅಭ್ಯಾಸ ಆಗೋಗಿದೆ ಅನಂತ. ಅಂದ್ರೆ ಈ ಪಾಪಿಷ್ಟ ಕಣ್ಣುಗಳಿಂದ ಎಷ್ಟೋ ಮದುವೆಗಳು ನಿಂತೋಗೋದನ್ನ ನೋಡಿದೀನಿ. ಆದ್ರೆ ಈ ಮದುವೆನ ನೀವ್ ಹೇಗ್ ನಿಲ್ಲಿಸ್ತೀರಾ ಅನ್ನೋದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಮೇಡಮ್. ನಿಲ್ಸೋಕ್ಕಾಗಲ್ಲ ಅಂತ ನಿನ್ನ ಅನುಮಾನನ? ಅಯ್ಯಯ್ಯೋ, ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಆಗದೆ ಇರೋದು ಏನಿದೆ ಮೇಡಮ್? ಆದ್ರೂನು ಆ ಅಭಿಮನ್ಯುಗೆ ಪದ್ಮವ್ಯೂಹ, ಈ ಅಭಿರಾಮ್ಗೆ ಈ ಚಿಕ್ಕಮ್ಮನ್ ವ್ಯೂಹ ನೋಡುವಂತೆ ಬಾ.